ಪಾಪ ಎಲ್ಲ ಹುಡುಗಿರು ಇವ್ರು ಯಾರಾದ್ರು ಗೆದ್ರೆ ನಮ್ಗೆ 2 ಲಕ್ಷ 3 ಲಕ್ಷ ಕೊಡಬೇಕು ಅಂದ್ರು. ಅಣ್ಣ ಹಾಕಿರೋ ಬಟ್ಟೆನ ಬಿಚ್ಬಿಟ್ಟು ಇಲ್ಲಿಂದ ನಾನು ಹೋಗ್ಬಿಡ್ತೀನಿ ಅಣ್ಣ ಅಂದೆ. ಓ ಹೊಸ ಹೆಸರು ಬಿಚ್ಚಪ್ಪ ಅಂತ ಕರೆದ್ರು. ಅದಾದ್ಮೇಲೆ ಮುತ್ತು ಕೊಟ್ಟಾಗ ಅದೇನೋ ಇನ್ನೊಂದೇನೋ ಕಿಸ್ಸಾಟ ಅಂತ ಏನೋ ಹೇಳಿದ್ರು. ನೋಡಿ ತರ ಹೆಸರು ಕೊಟ್ಟಿದಾರಲ್ಲ, ಎಲ್ಲ ಹೆಸರು ಕೊಡಕ್ಕೆ ನಾನು ಸತ್ಯರು ನೋಡಿ ಇವರೇ ಕಾರಣ. ನಮ್ದು ಹಿಂಗೆ ಸಣ್ಣ ಪುಟ್ಟ ಜಗಳ, ಪುಟ್ಟ ಜಗಳ. ಸುಳ್ಳು ಹೇಳ್ತಾ ಇದ್ದಾನೆ. ಹೇಳಿ ಜಗಳ ಹೇಳಿ, ಒಂದೆರಡು ಜಗಳ ಹೇಳಿ ಪ್ಲೀಸ್. ಆಫ್ ಸ್ಕ್ರೀನ್ ಇದೇ ವಿಷಯಕ್ಕೆ ಒಂದು ಮಾತು ಕೇಳ ಅಂತ ಹೇಳಿದ್ನಲ್ಲ, ಆ ವಿಷಯಕ್ಕೆ ಅಂದ್ರೆ ನಾನು ಮಾತಾಡುವಾಗ ಫಸ್ಟ್ ಕೇಳಿಸ್ಕೊಳ್ಳೋ ಪೇಷನ್ಸೇ ಇರ್ಲಿಲ್ಲ ಅವನಿಗೆ. ಮೇಜರ್ ಚೇಂಜಸ್ ರಕ್ಷಕಲ್ಲಿ ನೀವೇನು ನೋಡಿದ್ರಿ? ಮೇಜರ್ ಆಗಿ ಅಂತಂದ್ರೆ ಅದೇ ಇವಾಗ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದ. ಸೊ ಆ ಕೆಲಸದ ಬಗ್ಗೆ ಎಷ್ಟು ಡೆಡಿಕೇಟೆಡ್ ಆಗಿರಬೇಕು. ಆ್ಯಂಡ್ ಜನ ನನ್ಗೆ ಏನು ಹೇಳಿದ್ರು ತಪ್ಪಾಗಿ ತಿಳ್ಕೊಳ್ತಾರೆ, ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾರೆ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಆದರೆ ಇವಾಗ ನಾನು ಒಂದು ಟ್ಯಾಲೆಂಟೆಡ್ ಆಗಿ ನನ್ನ ಟ್ಯಾಲೆಂಟ್ನ ತೋರಿಸಿದ್ರೆ ಅದಕ್ಕೆ ತಕ್ಕ ಹಾಗೆ ಅವ್ರು ಕಾಮೆಂಟ್ ಮಾಡ್ತಾರೆ, ಅದನ್ನೇ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ನಿಗೆ ಗೊತ್ತಾಗಿದೆ. ಸೊ ಇನ್ನು ಮುಂದಿನ ಇದರಲ್ಲಿ ಅದವನಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೇಮ್ ಕ್ವೆಶನ್, ಅವರಲ್ಲಿ ನೀವೇನು ಚೇಂಜಸ್ನ ನೋಡಿದ್ರಿ? ಅವರಲ್ಲ, ಅಯ್ಯೋ ನನಗೆ ಬೇರೆ ಚೇಂಜಸ್ಸು. ಫಸ್ಟ್ ಡೇ ಬಂದಾಗ ತುಂಬ ಸಾಫ್ಟ್ ಆಗಿದ್ರು, ತುಂಬ ಸಾಫ್ಟ್ ಹುಡುಗಿ ಓಕೆ ಅಂತ. ಆಮೇಲೆ ಹೋಗ್ತಾ ಯಾವ ಕ್ಯಾರೆಕ್ಟರ್ ಅವ್ರು ಹಾಕಿದ್ರು ಅನ್ನೋದೇ ನನಗೆ ಗೊತ್ತಿಲ್ಲ. ನಾನು ಯಾವ ಕ್ಯಾರೆಕ್ಟರ್ ಚೇಂಜ್ ಆದೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನಮ್ಮ ಶೋನಲ್ಲಿ ಯಾರಿಗೂ ಪಾಪ ಅಷ್ಟೆಲ್ಲ ಹೆಸರುಗಳೇ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ. ಇವ್ರು ಊರಿಗೆ ಹೋದಾಗ ಪ್ರೀತಮ್ ಅಂತ ಹೆಸರು ಸಿಕ್ತು. ಅಂದರೆ ಅಲ್ಲಿ ವಾಟರ್ ಫಾಲ್ಸಲ್ಲಿ ಆಟ ಆಡಿದ್ದು, ಅದು ಪ್ರೀತಮ್ ಅಂತ ಸಿಕ್ತು. ಇವ್ರನ್ನ ನಾನು ವಂಡರ್ಲಾ ಕರ್ಕೊಂಡು ಹೋಗಿದ್ದು ಒಂದು ಟಾಸ್ಕ್ ಇತ್ತು. ಅಲ್ಲಿ ಆಕಾಶ ತೋರಿಸ್ದ ಅಂತ ಹೇಳಿದ್ರು, ಆಕಾಶ್ ಅಂತ ಹೆಸರಿಟ್ರು. ಆಮೇಲೆ ಲಾಸ್ಟಲ್ಲಿ ಪಾಪ ಎಲ್ಲ ಹುಡುಗಿರು ಇವ್ರು ಯಾರಾದ್ರು ಗೆದ್ರೆ ನಮ್ಗೆ 2 ಲಕ್ಷ 3 ಲಕ್ಷ ಕೊಡಬೇಕು ಅಂದ್ರು. ಅಣ್ಣ ಹಾಕಿರೋ ಬಟ್ಟೆನ ಬಿಚ್ಬಿಟ್ಟು ಇಲ್ಲಿಂದ ನಾನು ಹೋಗ್ಬಿಡ್ತೀನಿ ಅಣ್ಣ ಅಂದೆ. ಓ ಹೊಸ ಹೆಸರು ಬಿಚ್ಚಪ್ಪ ಅಂತ ಕರೆದ್ರು. ಅದಾದ್ಮೇಲೆ ಮುತ್ತು ಕೊಟ್ಟಾಗ ಅದೇನೋ ಇನ್ನೊಂದೇನೋ ಕಿಸ್ಸಾಟ ಅಂತ ಏನೋ ಹೇಳಿದ್ರು. ನೋಡಿ ತರ ಹೆಸರು ಕೊಟ್ಟಿದಾರಲ್ಲ, ಎಲ್ಲ ಹೆಸರು ಕೊಡಕ್ಕೆ ನಾನು ಸತ್ಯರು ನೋಡಿ ಇವರೇ ಕಾರಣ. ಯಾಕೆ ಗೊತ್ತಾ, ನಾನು ಸೈಲೆಂಟಾಗಿ ಇದ್ದವನ್ನ ಸ್ಟೇಜ್ ಮೇಲೆ ಹೋದ್ರೆ ಹೌದಾ ಸರಿ ಆಯ್ತು ಸರ್, ಹೌದಾ ಬಾಸ್, ಓ ಸರಿ ಬಾಸ್ ಆಯ್ತು, ಓ ಅಣ್ಣ ಆಯ್ತು ಅಣ್ಣ. ಇವರು ನಾನು ಎಲ್ಲದಕ್ಕೂ ಇವರು ಹಂಗಲ್ಲ, ಹಿಂಗೆ ಇದು. ಅಯ್ಯೋ ನಾನು ಬೈಕು ಅಂತಿದ್ದೆ ಮನಸ್ಸಲ್ಲಿ, ಈ ಅಮ್ಮನ್ಗೆ ಯಾಕಾದ್ರೂ ಹೇಳ್ಕೊಡ ಮಾತಾಡೋದು, ನನಗೆ ಕೊಂಡ್ರು ಕೊಡ್ತಾಡಪ್ಪ ಈ ಅಮ್ಮ ಅಂತ ಅನ್ಕೊಂತಿದ್ದೆ. ಅವಾಗ ಸ್ವಲ್ಪ ಬೇಜಾರಾಗೋದು. ಆದರೆ ಸೀರಿಯಸ್ ನೋಟು, ಏನೇ ನಾನು ಚೇಂಜಸ್ ಆಗಿರ್ಬೋದು, ನಾನು ಇವತ್ತೇನೇ ಬದಲಾಗಿರ್ಬೋದು, ಜನ ನನ್ನ ಏನೇ ಇಷ್ಟಪಡ್ತಿರ್ಬೋದು, ಟ್ರೋಲ್ ಪೇಜಸಲ್ಲಿ ನನ್ನ ಎಷ್ಟೇ ಒಳ್ಳೆ ರೀತಿ ಇವತ್ತು ಪ್ರಮೋಟ್ ಮಾಡ್ತಿರ್ಬೋದು, ಆನ್ ಫೇಸಲ್ಲಿ ಅಂದರೆ ಮೀಡಿಯಾದವ್ರು ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ನನಗೇನು ಸಪೋರ್ಟ್ ಮಾಡ್ತಿದ್ದಾರೆ ಅದೆಲ್ಲ ಕ್ರೆಡಿಟ್ಸು ಚಾನಲ್ಗೆ ರಮೋಲಾಗೆ. ಸೂಪರ್ ರಮೋಲಾ, ನಿಮ್ಗೆ ಇಷ್ಟು ಒಳ್ಳೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಓಕೆ ಫೈನ್, ಜೋಕ್ಸ್ ಅಪಾರ್ಟ್, ಈಗ ಒಂದು ಶೋ ಅಂತ ಅಂದ ತಕ್ಷಣ ರಿಯಾಲಿಟಿ ಶೋ ಮಾತಾಡಿದ್ದೆ ಸೀರಿಯಸ್ ಇಲ್ಲ, ನನಗದು ಜೋಕು ಅನಿಸ್ತು, ಸೀರಿಯಸ್ ಆಗೂ ಇತ್ತು. ಯಾಕಂದ್ರೆ ನಾನು ಯಾವ್ದಾವ್ದಕ್ಕೆ ನಕ್ಕಿದ್ದೀನ ಅದೆಲ್ಲ ಜೋಕ್ ಅಂತ ನಾನು ತಗೊಂಡಿದ್ದೀನಿ. ಓಕೆ, ಸೊ ರಿಯಾಲಿಟಿ ಶೋ ಅಂದ ತಕ್ಷಣ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಆಸ್ ಅ ಮೆಂಟರ್ ನಿಮಗೆ ಅವ್ರನ್ನ ಮೋಲ್ಡ್ ಮಾಡೋಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಬ್ರು ಜೊತೆಗೆ ಒಂದು ಬಾಂಡಿಂಗನ್ನು ನೀವು ಸ್ಟೇಜ್ ಮೇಲೆ ತೊಗೊಂಡು ಬಂದು ಜನಗಳಿಗೆ ತೋರಿಸೋದು ಅಂತಹ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿಮ್ದು ಏನೇ ಜಗಳ ಇದ್ರು ಅದನ್ನು ಬ್ಯಾಕ್ ಸ್ಟೇಜಲ್ಲಿ ಇಟ್ಕೊಂಡು ಮುಂದ್ಗಡೆ ಏನೂ ಆಗಿಲ್ಲ ಅಂತಂದು ಎಲ್ಲ ಒಳ್ಳೆ ರೀತಿಯಾಗಿ ತೋರಿಸ್ಕೊಡುವಂತಹ ಒಂದಿರುತ್ತೆ ಇಲ್ವಾ? ಅಯ್ಯೋ ಜಗಳನೇ ಆಗಿಲ್ಲ, ಹಿಂಗೆಲ್ಲ ಆಗಿಲ್ಲ. ಅಯ್ಯೋ ನೀವ್ ಹೇಳ್ತಿರೋ ಜಗಳ ಹೆಂಗೆ ಅಂತ ಹೇಳಿದ್ರೆ, ನಾನ್ ಸತ್ಯ ಒಬ್ರು ಸಂಸಾರದಲ್ಲಿ ಹೊಡೆದೋಗ್ಬಿಡುತ್ತೆ, ಒಬ್ರು ಫ್ರೆಂಡ್ಶಿಪ್ ಅಲ್ಲಿ ಹೊಡೆದೋಗ್ ಕೇಳಿಲಿ. ಆತರ ಪ್ರಶ್ನೆ ಆತರ ಅಲ್ಲ. ನಮ್ದು ಹಿಂಗೆ ಸಣ್ಣ ಪುಟ್ಟ ಜಗಳ, ಪುಟ್ಟ ಸುಳ್ಳು ಹೇಳ್ತಾ ಇದ್ದಾನೆ. ಹೇಳಿ ಜಗಳ ಹೇಳಿ, ಒಂದೆರಡು ಜಗಳ ಹೇಳಿ ಪ್ಲೀಸ್. ಆಫ್ ಸ್ಕ್ರೀನ್ ಇದೇ ವಿಷಯಕ್ಕೆ ಒಂದು ಮಾತು ಕೇಳ ಅಂತ ಹೇಳಿದ್ನಲ್ಲ, ಆ ವಿಷಯಕ್ಕೆ ಅಂದ್ರೆ ನಾನು ಮಾತಾಡುವಾಗ ಫಸ್ಟ್ ಕೇಳಿಸ್ಕೊಳ್ಳೋ ಪೇಷನ್ಸೇ ಇರ್ಲಿಲ್ಲ ಅವನಿಗೆ. ಪ್ರಾಕ್ಟೀಸ್ ಮಾಡು ಅಂತಂದ್ರೆ 2 3 4 ಫೋನ್ ಇಟ್ಕೊಂಡ್ಬಿಟ್ಟು ಅಲ್ಲೋ ಫೋನು ಇಲ್ಲೋ ಫೋನು ಎತ್ತು ಇಡು. ನನಗೆ ತಲೆ ಕೆಟ್ಟೋಗ್ತಾ ಇತ್ತು, ಹೆಂಗೆ ಇವನಿಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸೋದು ಹಿಂಗಿದ್ರೆ ಅಂತ. ಹಿಡ್ಬೇಕಿತ್ತು, ನಾನು ಓಡಿ ಹಿಡಿಬೇಕಿತ್ತು. ಹಂಗೆ ಹಿಡಿದು ಹೇಳ್ಕೊಡುವಾಗ ಏನು ಅನ್ಕೊಂಡಿದ್ದೀನಿ, ನನಗೆ ಇದೇ ಕೆಲಸ ಅನ್ಕೊಂಡಿದ್ದೀನಿ. ನೀನು ಪಾರ್ಟಿಸಿಪೇಟ್ ಮಾಡ್ತಾ ಇದೀಯ ತಾನೆ, ಇದು ನಿನಗೆ ಕಾಂಪಿಟೇಷನ್ನು, ನೀನು ಕಲಿಬೇಕು ಅಂತ ಒಂದಿಷ್ಟು ಜಗಳ ಮಾಡ್ಕೊಂಡೆ ಎವ್ರಿ ರಿಹರ್ಸಲ್ ಮಾಡೋದು. ಅದಾದಮೇಲೆ ತುಂಬ ಮೊದಲಂತೂ ಫೋನು ಮಾಡೋದು ಬೇಡ, ಮಾತು ಆಡ್ಸೋದು ಬೇಡ, ಬಟ್ ನಾವು ಡ್ರೆಸ್ ಎಲ್ಲ ಮ್ಯಾಚ್ ಮಾಡೋದು ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಈಗ ಏನು ರಿಹರ್ಸಲ್ಗೆ ಎಷ್ಟೊತ್ತಿಗೆ ಬರ್ತೀಯಾ ಏನು ಮಾತಾಡಲೇಬೇಕಾಗ್ತಿತ್ತು. ಅದಾದಮೇಲೆ ಸ್ಟೇಜ್ ಮೇಲೆ ಅದು ಚೆನ್ನಾಗಿ ಕಾಣಿಸಲ್ಲ ಆದ್ರೂ ಜಗಳ ಆಡ್ಕೊಡ್ತಿದ್ವಿ. ಅದೆಲ್ಲ ಕಟ್ ಮಾಡಿದ್ರೆ ಸ್ವಲ್ಪ ಸ್ಟೇಜ್ ಮೇಲೆ ಅಂದರೆ ಅದೇನೆ ಮಾತು ಕೇಳಲ್ಲ, ಡಾನ್ಸ್ ಪ್ರಾಕ್ಟೀಸ್ ಮಾಡಲ್ಲ ಅಂದ್ಬಿಟ್ಟು. ಟೀಚರ್ ಸ್ಟೂಡೆಂಟ್ ಏನು ಕಂಪ್ಲೇಂಟ್ಸ್ ಇರುತ್ತಲ್ಲ ಅದೇ ಕಂಪ್ಲೇಂಟ್ಸು. ಬಟ್ ಆದರೆ ಅದೇ ಆನ್ ಸ್ಟೇಜು ಪರ್ಫಾರ್ಮೆನ್ಸ್ ಎಲ್ಲ ಬರ್ತಿತ್ತು. ಆ್ಯಂಡ್ ಅವಾಗ ನಾನು ಜಡ್ಜಸ್ ಕಮೆಂಟ್ಸ್ನ ತುಂಬ ನೀಟಾಗಿ ಕೇಳಿಸ್ಕೊತಾ ಇದ್ದೆ. ಇನ್ ಕೇಸ್ ಏನಾದರೂ ನೆಗೆಟಿವ್ ಏನಾದರೂ ಕೊಟ್ಟರೆ ಪರ್ಫಾರ್ಮೆನ್ಸ್ ಬಗ್ಗೆ, ಅವಾಗ ಇವನಿಗೆ ಚಾರ್ಜು. ನಾನು ಹೇಳಿದ್ದೆ ತಾನೇ
ಸೊ ಈ ಥರ ಎವ್ರಿ ಸ್ಟೇಜಲ್ಲೂ ಪರ್ಫೆಕ್ಷನ್ನ ಹುಡುಕ್ತಾ ಇವನಿಗೆ ಹೇಳ್ಕೊಡ್ತಾ ಎಲ್ಲ ಪರ್ಫಾರ್ಮೆನ್ಸ್ನು ನಾನು ತುಂಬ ಇಂಟ್ರೆಸ್ಟಿಂದ ಆ್ಯಕ್ಚುಲಿ ನನಗೆ ಇಷ್ಟ ಆಗಿರೋ ಬೆಲ್ಲಿ ಡ್ಯಾನ್ಸಿಂಗ್ ಆ್ಯಂಡ್ ಕಥಕ್ ಡ್ಯಾನ್ಸ್ ಸ್ಟೈಲಲ್ಲಿ ಒಂದು ಕೃಷ್ಣ ಮತ್ತು ರಾಧಾದು ಎಲ್ಲ ಥರ ಡ್ಯಾನ್ಸು ಕಾಸ್ಟ್ಯೂಮ್ಸು ಹಾಕೋದಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ಥ್ಯಾಂಕ್ಸ್ ಟು ಝೀ ಕನ್ನಡ ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನಾವೇನೇನು ಇಷ್ಟಪಡ್ತೀವಿ ಆ್ಯಂಡ್ ಮೆಂಟರ್ಸ್ ಆಗಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅದನ್ನೆಲ್ಲದಕ್ಕೂ ಅವರು ಸೆಟಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ರೆಡಿ ಮಾಡಿ ಕೊಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಝೀ ಕನ್ನಡ. ಸೊ ರಮೋಲನ ನಾವು ಸೀರಿಯಲಲ್ಲಿ ನೋಡಿದ್ದೀವಿ, ಆ ಒಂದು ಪಾರ್ಟು ನಮ್ಗೆ ಇಷ್ಟ ಆಗಿದೆ. ಅದ್ರ ಜೊತೆಗೆ ಅವ್ರ ಡಾನ್ಸ್ ಮಾತ್ರ ಎಲ್ಲ ಅದಕ್ಕೆ ಅಂತ ಸೆಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ರಮೋಲ ನಿಮಗೆ ಪೇರ್ ಅಂತ ಆದಾಗ ಅವ್ರ ಬಗ್ಗೆ ನೀವು ಮುಂಚೆ ತಿಳ್ಕೊಂಡಿದ್ರಾ ಅಥವಾ ತಿಳ್ಕೊಂಡಿರಲಿಲ್ಲ? ಅವ್ರು ಡಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತಾ? ಸೊ ಏನೇನೆಲ್ಲ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ರಿ ಅಂತ? ನನಗೆ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು.